ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳೋದಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ, 45 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕೆ ಎಲ್ರಿಗೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಕಾರಣ ನಮ್ಮ ಆ್ಯಕ್ಟರ್ಸು ಹೀರೋಯಿನ್ ಬರಲಿಲ್ಲ, ಅವರು ಬರಬೇಕಿತ್ತು. ನಾವು 4 ಗಂಟೆ ಅಂತ ಹೇಳಿದ್ದೀವಿ, ಆ್ಯಕ್ಚುಲಿ 4 ಗಂಟೆ ಅಂದರೆ 4 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಅರ್ಲಿ ಬರಬೇಕಿತ್ತು. ಅವ್ರು ಯಾವ ಥರ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಕ್ವಶನ್ ಮಾಡಬೇಕು. ಎಲ್ಲೇ ಹೋದ್ರೆ ಪಂಚುಯಾಲಿಟಿ ಇಲ್ಲಾಂದ್ರೆ ಯಾವ ಥರ ವರ್ಕೌಟ್ ಆಗುತ್ತೆ ಇದು? ಈಗ ನಾನು ಕಾಯ್ಬೋದು, ಬೇರೆಯವ್ರು ನಂತರ ಇರೋರು ಕಾಯ್ಬೇಕಲ್ವಾ? ಅದು ಅವ್ರು ತಿಳ್ಕೋಬೇಕು. ಅದಕ್ಕೋಸ್ಕರ ಲೇಟ್ ಆಗಿದ್ದೀನಿ, ಬೇರೆ ಏನು ಉದ್ದೇಶ ಇಲ್ಲ. ಸಾರಿ, ಎಲ್ಲ ಕ್ಷಮಿಸ್ಬಿಡಿ ಮತ್ತೊಂದ್ಸಲ. ಸೊ ಸಿನಿಮಾ ಚೆನ್ನಾಗಿತ್ತು, ನಡೀತಾ ಇತ್ತು ಜರ್ನಿ. ನಡಿಬೇಕಾದ್ರೆ ಲಾಸ್ಟ್ 10 ಡೇಸ್ ಶೂಟಿಂಗಲ್ಲಿ ಆಕ್ಸಿಡೆಂಟಲ್ಲಿ ಸಡನ್ ಆಗಿ ರಾಕಿ ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್. ಇದು ರಾಣ ತುಂಬ ಚಿಕ್ಕ ನಾಯಿ, ಅವನು ಆ ಸೈಜಿಗೆ ಬರೋವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗಕ್ಕೆ ರೀಸನ್ ಏನಾದ್ರು ಇದ್ರೆ ಅದೇ, ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್, ಟ್ರೈನರ್ ಏನೋ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲು ವ್ಯಾನು ರಿವರ್ಸ್ ತೆಗಿಬೇಕಾದ್ರೆ ಬಿದ್ದುಬಿಟ್ಟಿದೆ. ಕೇಸೆಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದೆ ಸ್ಟೇಷನಲ್ಲಿ. ಆಮೇಲೆ ಏನಾಯಿತು, ಅವರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋರ್ಗು ವೆಯ್ಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋದು ಸಿನಿಮಾ. ಅದು ಆ್ಯಕ್ಚುಲಿ ಜನಕ್ಕೆ ಏನು ಅಂದ್ಕೊಂಡಿದ್ರೆ ಯಾಕೆ ಇಷ್ಟು ಲೇಟ್ ಅವಾಗೇನು ಗೊತ್ತಿಲ್ಲ ರೀಸನ್. ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. ರೀಸನ್ ಏನಂದರೆ ಏನಂತ ಹೇಳ್ತೀರಿ, ನಾಯಿ ಸತ್ತೋಯ್ತು ಅಂತ ಸುಮ್ಮನೆ ಸೆಂಟಿಮೆಂಟ್ ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇನ್ನು ವೆಯ್ಟ್ ಮಾಡಿ ಸುಮಾರು 1 ವರ್ಷ ವೆಯ್ಟ್ ಮಾಡಿದ್ವಿ ಅನ್ಸುತ್ತೆ. 1 ವರ್ಷ ವೆಯ್ಟ್ ಮಾಡಿದ್ವಿ ಅವನಿಗೋಸ್ಕರ. ಸೊ ದೊಡ್ಡವನಾದ ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಅಂದರೆ ಅದಕ್ಕೆ ಇವನ್ನ ಇಟ್ಕೊಂಡೇ ನಾವು ಲಾಂಚ್ ಮಾಡಿದ್ವಿ, ಬೇರೆ ಯಾರನ್ನೂ ಕರೆಸಲೇ ಇಲ್ಲ ನಾವು. ಸರ್ ಚೆನ್ನಾಗಿದೆ ಸರ್, ಎಮೋಷನಲ್ ಜರ್ನಿ, ಜನಕ್ಕೆ ಟಚ್ ಆಗುತ್ತೆ. ಯಾರು ಪ್ರಾಣಿ ಪ್ರಿಯರು ಯಾರಿದ್ದಾರೆ ನೋಡಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಾಯಿ. ಆಮೇಲೆ ಇದಕ್ಕಿಂತ ಲಾಯಲ್ ಪ್ರಾಣಿ ಭೂಮಿ ಮೇಲೆ ಯಾರೂ ಇಲ್ಲ, ನಮ್ಮ ಮನುಷ್ಯರೇ ಇಲ್ಲ ಲಾಯಲ್ ಆಗಿ. ನಾವು ಹೇಳ್ಬೇಕಲ್ಲ, ಏನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ, ಮನುಷ್ಯರೇ ಇಲ್ಲ ಲಾಯಲ್, ಅಷ್ಟೊಂದು ಲಾಯಲ್ ಪ್ರಾಣಿ ಅದು. ತುಂಬ ಚೆನ್ನಾಗಿದೆ, ಎಮೋಷನಲ್ ಕನೆಕ್ಟ್ ಆಗುತ್ತೆ. ಕಾಸ್ಟ್ಲಿ ಇಲ್ಲ, ಅದನ್ನ ಮೇಂಟೈನ್ ಮಾಡಕ್ಕಂತಾನೆ ಅವರಿದ್ದರು, ರಘು ಅಂತ, ಅವ್ರು ಮೇಂಟೈನ್ ಮಾಡ್ತಾ ಇದ್ರು. ತುಂಬ ಕಷ್ಟ, ನಾವುಗಳು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನ ಮೇಂಟೈನ್ ಮಾಡೋ ಸ್ಪೆಷಲಿಸ್ಟ್ಗಳಿದ್ರೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಅದು ಚಿಕ್ಕದು, ಅದು ಇನ್ನೂ ದೊಡ್ಡದಲ್ಲ. ಇದು ಇನ್ನೊಂದು 2 ವರ್ಷ ಇರ್ಬೋದು ಅಷ್ಟೇ ಅದಕ್ಕೆ. ಯಾವ ಜಾನರ್ ಸಿನಿಮಾ ಸರ್ ಇದು? ಸರ್ ಇದು ಸೆಂಟಿಮೆಂಟ್ ಮೂವಿ, ಸೆಂಟಿಮೆಂಟ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಸೆಂಟಿಮೆಂಟ್. ಮಗು ಮತ್ತೆ ನಾಯಿ ಫ್ಯಾಮಿಲಿಗೆ ಅಟ್ಯಾಚ್ ಆದರೆ ಹೆಂಗಿರುತ್ತೆ ನಾಯಿ ಅಂತ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸ ತೋರಿಸಿದೆ. ಸರ್ ಇಲ್ಲ, ಆಕ್ಚುಲಿ ನಾನು ಕಿಕ್ ಬಾಕ್ಸಿಂಗ್ ಅಲ್ಲಿ ಪೀಕಲ್ಲಿ ಇದ್ದೆ. ನಾನು ಒಂದು ಟೈಮಲ್ಲಿ 2019 ನಾನು ವರ್ಲ್ಡ್ ಕಪ್ ಮೆಡಲ್ ವಿನ್ನರ್. ಅಲ್ಲಿ ನಾನು ಏನು ಸಾಧಿಸ್ಬೇಕು ಅದೇ ಎಂಡ್ ಅಲ್ಲಿ ಮಾಡಿ ಸಾಧಿಸ್ಬಿಟ್ಟಿದ್ದೆ. ನನಗಿನ್ನು ಪ್ರೊಫೆಷನಲ್ ಕಂಟಿನ್ಯೂ ಆಗೋಣ ಏನು ನೆಸೆಸರಿ ಇಲ್ಲ, ಬೇರೆ ಏನಾದರೂ ಮಾಡಬೇಕಿತ್ತು. ಸೊ ಅಫ್ಕೋರ್ಸ್ ಸಿನಿಮಾ ಟ್ರೈ ಮಾಡೋಣ ಅಂತ ಬಂದೆ. ಸರ್ ಖಂಡಿತ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ, ಹಳಬ್ರನ್ನ ಯಾರನ್ನೂ ಹಾಕೊಳ್ಳಲ್ಲ. ಹೊಸಬ್ರು ಯಾರಾದರೂ ಚೆನ್ನಾಗಿ ಒಳ್ಳೆ ಫೈಟರ್ ಇದ್ದರೆ ನಾನು ತೋರಿಸಿ ಹೊಸಬ್ರನ್ನೇ ಹಾಕೊತೀನಿ. ನನಗೆ ಲಾಸ್ ಆದರೂ ಚಿಂತೆ ಇಲ್ಲ, ಕನ್ನಡ ಸಿನಿಮಾನೇ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರು ಬರ್ತಿಲ್ಲ, ಆನೆಸ್ಟ್ ಆಗಿ ನಾನು ಯಾರಿಗೂ ಬೈತಿಲ್ಲ, ಯಾವ ಹೀರೋಗೆ ಏನೂ ಮಾತಾಡ್ತಿಲ್ಲ. ರೀಸನ್ ಏನಂದರೆ ಸರ್, ನಾಯಿ ಥರ ಮನೆ ಬಾಗಿಲು ನಾನು ಕಾದ್ಬಿಟ್ಟಿದ್ದೀನಿ ಎಲ್ಲ ದೊಡ್ಡ ಹೀರೋಗಳಿಗೆ. ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ. ಸರ್ ಯಾವನಿಗೆ ಬೇಕು ಸರ್ ಇದು? ಮಾಡೋದು ಸಿನಿಮಾ ಮಾಡಿದ್ದೀವಿ, ನೀವೇ ಯೋಚನೆ ಮಾಡಿ. ಯಾರಿಗಾದ್ರೂ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಸೆಲೆಬ್ರಿಟಿ ಯಾರೋ, ನಾನು ಯಾರನ್ನ ಹೆಸರು ಇಟ್ಟು ಇದು ಮಾಡ್ತಿಲ್ಲ, ಯಾವ ಅಭಿಮಾನಿಗಳು ಆಮೇಲೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಬೇಡಿ. ಜಸ್ಟ್ ಸಿಂಪಲ್ ಆಗಿ ಮೈಕ್ ಕೊಟ್ಟರೆ ಮಾತಾಡಿದ್ರೆ ಕನ್ನಡ ಬಗ್ಗೆ ಇಷ್ಟು ಉದ್ದ ಪಾಠ ಮಾಡ್ತಾರೆ. ಈ ಕನ್ನಡ ಸಿನಿಮಾ, ಕನ್ನಡ ಬೆಳಿಬೇಕು, ಕನ್ನಡ ಹಂಗೆ, ಕನ್ನಡನ ಯಾರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡ ಬೆಳಿಲಿ ಅಂತ. ಕರೆಕ್ಟ್ ಅಲ್ವ ಸರ್? ಅದೇ ಕನ್ನಡ ಸಿನಿಮಾ ಮಾಡಿದ್ದೀನಪ್ಪ, ಬಂದರು ಸಪೋರ್ಟ್ ಮಾಡ್ರಪ್ಪ ಅಂತ ಕೇಳಿದ್ರೆ ಯಾರು ಬರಲ್ವಲ್ಲ ಸರ್, ಯಾರು ಬರಲ್ಲ. ಅವ್ರೇನು ಅಂದರೆ, ನಾನು ನೋಡಿರೋ ಪ್ರಕಾರ, ನಾನು ಹೊಸಬ ಇಂಡಸ್ಟ್ರಿಗೆ, ನಾನು ನೋಡಿರೋ ಪ್ರಕಾರ ಯಾವ ಹೀರೋ ಹೇಳಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ದಾರೆ? ನೀವು ನನಗೆ ಹೇಳಿ ಸರ್. ಒಬ್ಬರು ಸಪೋರ್ಟ್ ಮಾಡಿದ್ದಾರೆ ಯಾರಾದರೂ? ಮಾಡಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಬೆನಿಫಿಟ್ ಇದ್ರೆ ಮಾತ್ರ ಬಂದು ಮಾಡ್ತಾರೆ. ಅವ್ರವರೇ ಏನಾದರೂ ಒಂದು ಪ್ರಾಫಿಟ್ ಇರ್ಬೇಕು ಅವ್ರಿಗೆ, ಅವಾಗಲೇ ಬರ್ತಾರೆ. ಇಲ್ಲಾಂದ್ರೆ ಮೈಕಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಹಂಗಾಗ್ಬೇಕಪ್ಪ ಅಂತಾರೆ.
ಎಲ್ಲ ಹೇಳೋದು ಅಷ್ಟು ಗೆದ್ದಿಲ್ಲ, ಎಲ್ಲ ಒಂದೆರಡು ಗೆದ್ದಿರ್ಬೋದು. ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ನಾವು ನಮಗೆ ರಾಣ ನಾಯಿನೇ ಬಾಸ್, ನಾಯಿನೇ ಇಟ್ಕೊಂಡೇ ನಾವು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಏನಂದರೆ ಲೂಸ್ ಮಾದ ಯೋಗಿ ಅವರು ನಮಗೆ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಹೂರ್ತಕ್ಕೆಲ್ಲ ಬಂದಿದ್ದರು. ನಾವು ಅದು ಅಲ್ಲದೆ ಉಮಾಪತಿ ಶ್ರೀನಿವಾಸ್ ಗೌಡ ಅಣ್ಣ ಅವರು ಕೂಡ ನಮ್ಮ ಬ್ಯಾಕ್ಗ್ರೌಂಡೇ. ಅವ್ರು ಯಾವಾಗ ಕರೆದ್ರು ನಮಗೆ ಇಲ್ಲ ಅಂತ ಹೇಳಿಲ್ಲ, ಬಂದಿದ್ದಾರೆ. ಇವರಿಬ್ಬರನ್ನ ಬಿಟ್ಟರೆ ಬೇರೆ ನಾನು ಹೇಳ್ತೀನಿ ನೋಡಿ, ಎಲ್ಲ ಸ್ವಾರ್ಥಿಗಳು ಸರ್. ಅವ್ರು ನೋಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ, ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ. ಕೇಳಿದ್ರೆ ಯಾಕೆ ಮಾಡಬೇಕು ಅಂತಾರೆ, ಇಲ್ಲ ಇನ್ನೊಂದು ವರ್ಷನಲ್ಲಿ ನೋಡಿದ್ರೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಬೆಳೆಸ್ರಪ್ಪ, ಇನ್ನೊಂದು ವರ್ಷ ನಿಮಗೆ ಸ್ಟ್ರೈಟ್ ಆಗಿ ಹೋದ್ರೆ ಅದೇ ಕನ್ನಡ ಸಿನಿಮಾ ಮಾಡಿ ಅಂದ್ರೆ ಯಾವನು ಬರಲ್ಲ ಸರ್, ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ನೀವು ಸೈಡ್ ಬನ್ನಿ, ಅಲ್ಲ ಕೂತ್ಕೊಂಬಿಡಿಲ್ಲ ಸರ್. ಇಲ್ಲಿ ನೋಡಿ, ಎಲ್ಲ 4 ಜನ ಇಲ್ಲಿ ನೋಡಿ ಸರ್. ಹಂಗೆ ಸರ್, ಇಲ್ಲಿ ನೋಡಿ ನೀವು. ವಿಶ್ವಾಸ್ ಅಷ್ಟೇ. ಓಕೆ ಸರ್. ಹ್ಯಾಟ್ ಹಾಕೊಂಡಿದ್ದಾರೆ. ವಾಟ್ ಯು ಸೇ ವಿಶ್ವಾಸ್? ಯಾಕೆ ಬರಬೇಕು ಪ್ರೇಕ್ಷಕ 27ನೇ ಮಾರ್ಚ್ ಸಿನಿಮಾ ಥಿಯೇಟರ್ಗೆ? ಏನಿದೆ ಸಿನಿಮಾಲಿ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರು ಬಂದಿರೋದಕ್ಕೆ. ಡೇ ಒನ್ನಿಂದನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾ ಟೀಸರ್ ಲಾಂಚಿಂದನೂ. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಯಾವ ಮೋಹನ ಮುರುಳಿ ಕಲಿಯಿತು ನನ್ನ ಮೊದಲನೇ ಚಿತ್ರ. ಸೊ ಮೇಡಮ್ ಹೇಳಿದಾಗೆ ಏನಕ್ಕೆ ಬರಬೇಕು ಅಂದರೆ, ಅಫ್ಕೋರ್ಸ್ ದೆರ್ ಇಸ್ ಅ ಬ್ಯೂಟಿಫುಲ್ ಎಮೋಷನ್ ಬಿಟ್ವೀನ್ ಅ ಡಾಗ್ ಆ್ಯಂಡ್ ಅ ಗರ್ಲ್ ಆ್ಯಂಡ್ ಅ ಫ್ಯಾಮಿಲಿ. ಸೊ ಯಾರೆಲ್ಲ ಪೆಟ್ ಲವರ್ಸು, ಎಮೋಷನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು ಆ್ಯಂಡ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಹೇಳ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾದಲ್ಲಿದೆ. ಈ ಕತೆ ಉಟ್ಕೊಂಡಿದೆಯಾ ಸರ್? ಇದು ಆ್ಯಕ್ಚುಲಿ ಒಬ್ಬರು ಡಾಕ್ಟ್ರು, ಆ್ಯಕ್ಚುಲಿ ಅವ್ರ ಮಗಳು ಪ್ಯಾರಲೈಸ್ಡು. ಸೊ ಅವರು ಒಂದು ನಾಯಿನ ಸಾಕಿದ್ರು. ಸೊ ಆ ಹುಡುಗಿಯಲ್ಲಿ ಆದಂಥ ಚೇಂಜಸ್ ನಾಯಿ ಬಂದಮೇಲೆ ಆ ಒಂದು ಬೇಸ್ನ ಇಟ್ಕೊಂಡು ಸ್ಟೋರಿ ಮಾಡಿದ್ರು ಸರ್. ಅಂದರೆ ಕತೆ ಅವ್ರದ್ದೇ? ಕತೆ ನಾನೇ ಬರ್ತಿದ್ದು. ಜಸ್ಟ್ ಅದೊಂದು ಹ್ಯಾಂಡಿಕ್ಯಾಪ್ ಹುಡುಗಿದು ಒಂದು ಡಾಗ್ದು ಕನೆಕ್ಷನ್ ನೋಡಿದೆ. ಸೊ ಡೈಲಿ ಗ್ರೌಂಡಲ್ಲಿ ಆಟ ಆಡೋಕ್ಕೆ ಕರ್ಕೊಂಬರೋದು. ಸೊ ಅದು ಇದು ಇಷ್ಟ ಆಯಿತು ನನಗೆ. ಒಂದು ಫಿಸಿಕಲಿ ಕಾಲಿಂದ ಒಂದು ಹುಡುಗಿಗೂ ನಾಯಿಗೂ ಆ ಒಂದು ಪಾಯಿಂಟ್ ಇಷ್ಟ ಆಗಿ ಅದ್ರ ಮೇಲೆ ಕತೆ ಆಯಿತು. ಮ್ಯೂಸಿಕ್ಕು ಸಹ ಡಾಗ್ ಆಲ್ಮೋಸ್ಟ್ ಸರ್, ಅಂದರೆ ಈಗ ಯೂಶಲಿ ಅದು ಜಸ್ಟ್ ಆ ಬಾಂಡಿಂಗ್ ಏನಿರುತ್ತೆ ಯಾವಾಗಲೂ ಫ್ಯಾಮಿಲಿಗೆ ಅದೊಂಥರ ಪ್ರೊಟೆಕ್ಟರ್ ಥರ ಇದೆ. ಆ್ಯಂಡ್ ಅದಕ್ಕೂ ಒಂದು ಮನಸ್ಸಿದೆ ಅನ್ನೋ ತೋರಿಸೋ ಪ್ರಯತ್ನ ಪಟ್ಟಿದ್ದು ಸರ್. ಯಾವುದೋ ಒಂದು ಸಿಚುವೇಶನಲ್ಲಿ ಅದು ಸಾರಿ ಕೇಳಬೇಕು ಯಾರನ್ನೋ, ಅದು ಯಾವ ರೀತಿ ಕೇಳಿಸುತ್ತೆ ಅನ್ನೋದು ವಿಷುವಲಿ ಹೇಳೋ ಪ್ರಯತ್ನ ಮಾಡಿದ್ವಿ. ಅದು ಡಾಗ್ಗೂ ಅದು ಸಾರಿ ಕೇಳಬೇಕು, ಅದಕ್ಕೆ ಬಾಯಿಲ್ಲ. ಸೊ ಥ್ರೂ ಇಟ್ಸ್ ಆ್ಯಕ್ಷನ್ಸ್ ವಿತ್ ದ ಸಪೋರ್ಟ್ ಆಫ್ ದ ಡಾಗ್ಸ್ ಫೇವ್ರೆಟ್ ಪ್ರಕೃತಿ ಕೇಳಿಲ್ಲ ಯಾವ ರೀತಿ ಸಾರಿ ಹೇಳುತ್ತೆ, ಈ ರೀತಿ ಒಂದಷ್ಟು ಅಂಶಗಳಿದೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ವೇಸ್ ಇಡೀ ಸಿನಿಮಾನಲ್ಲಿ ಆ್ಯಕ್ಚುಲಿ ಪಾಯಿಂಟ್ ಹೆಂಗೆ ಅಂದರೆ, ಇಡೀ ಸಿನಿಮಾನಲ್ಲಿ ನಾಯಿಗೆ ಆಸೆ ಇರುತ್ತೆ ಅವ್ರು ಎದ್ದು ಓಡಾಡಬೇಕು ಅಂತ. ಸೊ ಈ ಒಂದು ಪಾಯಿಂಟು ಇಟ್ಟಿದ್ದೀನಿ ಸರ್. ಸರ್ ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ CJ ಅಂತ. ಈ ಹಿಂದೆ ಅವರು ಕಡಲ ತೀರದ ಭಾರ್ಗವ ಆ್ಯಂಡ್ ಸೌತ್ ಇಂಡಿಯನ್ ಹೀರೋ ಅಂತ ಮಾಡಿದರು. ಕೀರ್ತನ್ ಪೂಜಾರಿ ನಮ್ಮ DOP ಸರ್. ವಿಜಯಾನಂದ, ಒಂದು ಕತೆ ಹೇಳ, ರೀಸೆಂಟ್ ಕೆರೆಪೇಟೆ ಮಾಡಿದ್ದಾರೆ, ಧರಣಿ ಮಂಡಳ. ಈ ಎಮೋಷನಲ್ ಜರ್ನಿಯಲ್ಲಿ ಮ್ಯೂಸಿಕ್ ಎಷ್ಟು ಪಾತ್ರ ಅನಿಸುತ್ತೆ ಸರ್? ಅಫ್ಕೋರ್ಸ್ ಇದು ಮ್ಯೂಸಿಕಲ್ ಜರ್ನಿನೇ ಸರ್. 3 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಟೋಟಲ್ ಆಗಿ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಥೀಮ್ ವೈಸ್ ಅಂತ ಮ್ಯೂಸಿಕ್ ಮಾಡಿಸಿ, ಸೊ ಇಡೀ ಸಿನಿಮಾನ ಒಂದು ಥೀಮ್ ನೀವು ಟ್ರೈಲರಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ಟ್ಯೂನ್ ರಿಪೀಟೆಡ್ ಆಗಿ ಬರುತ್ತೆ. ಪೈಸಾ ವಸೂಲ್ ಸಿನಿಮಾ. ಸೊ ಗಾಡ್ ಬ್ಲೆಸ್ ಯು ಅಂತ ತಿಳಿಸ್ತಾ, ಇನ್ನು ಮೇನ್ ಲೀಡ್ ನಲ್ಲಿ ಕಾಣಿಸ್ಕೊಳ್ತಿರುವಂತಹ ಮಾಧವ ಅವರು ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಜಾತ್ರೆನ ಒಂದು ಶಾರ್ಟ್ ಫಿಲ್ಮ್ ಎಲ್ಲರ ಗಮನ ಸೆಳೆದಿತ್ತು. ತರುವಾಯ ಮೊಟ್ಟ ಮೊದಲ ಫುಲ್ ಫ್ಲೆಜ್ ಸಿನಿಮಾ ಅಂತ ಹೇಳಿದ್ರೆ ಇದೀಗ ಬಂದ ಸುದ್ದಿ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಸಾರಿ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ ನಮ್ಮ ಸಿನಿಮಾ ತುಂಬ ಭಾವನೆಗಳು ತುಂಬಿದ ಸಿನಿಮಾ ಸರ್. ನಮ್ಮ ಟೈಟ್ಲ್ ಏನಿದೆಯೋ ಅದೆಷ್ಟು ಭಾವನೆ, ಅದೆಷ್ಟು ಫೀಲ್ ಕೊಡುತ್ತೋ ಆ ಥರ ನಮ್ಮ ಜರ್ನಿ ನಮ್ಮ ಸಿನಿಮಾ ಸರ್. ನಾನು ಒಂದು ಹ್ಯಾಂಡಿಕ್ಯಾಪ್ ನೋಡು, ಅವಳಿಗೆ ತಂದೆಯಾಗಿ ಅವಳು ಹೆಂಗೆ ನಾನು ನೋಡ್ಕೊತೀನಿ, ಅವಳಿಗೆ ಯಾವತ್ತು ಏನು ಕೊರತೆ ಬರದೇ ಇರೋ ಥರ ಫೀಲ್ ಆಗದೇ ಇರೋ ಥರ ನೋಡ್ಕೊಳ್ಳೋಂಥ ಅವ್ರ ಜವಾಬ್ದಾರಿಯುತ ತಂದೆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್.
ನಿಮ್ಮ ಮೊದಲನೇ ಸಿನಿಮಾ ನೀವು ಮೊದಲು ಇಲ್ಲ ಮಾಡಿದ್ದೀರಿ ಸರ್, ಇದೀಗ ಒಂದು ಸುದ್ದಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆದ್ಮೇಲೆ ನಾನು ಫಸ್ಟ್ ಜಾತ್ರೆ ಅಂತ ಶಾರ್ಟ್ ಮೂವಿ ಮಾಡಿದೆ. ನಂದು ಇದು ಎರಡನೇ ಸಿನಿಮಾ ಆರ್ಟಿಸ್ಟ್ ಆಗಿ. ಬರಲಿ ಅಣ್ಣ. ಏನ್ ಹೇಳ್ತೀರಾ? ಈ ಮೂವಿಯಲ್ಲಿ ನಾನೊಂದು ಸಣ್ಣ ಹ್ಯಾಂಡಿಕ್ಯಾಪ್ ಗರ್ಲ್ ಆಗಿದ್ದೆ. ಮತ್ತೆ ಒಂದ್ಸರಿ ಒಂದು ನಾಯಿ ಬಂದಿತ್ತು. ನಾಯಿ ಬಂದಮೇಲೆ ನಾನೇನು ಚೇಂಜ್ ಆಗಿದ್ದೆ ಅನ್ನೋ ಒಂದು ಈ ಮೂವಿ ಇದೆ. ನೀವೇನು ಹೋಗ್ತಿರೋದು? ಏನು ಓದ್ತಾ ಇದ್ದೀಯಮ್ಮ? ಸಿನಿಮಾ ಮಾಡೋದು ಆಸೆ ಇತ್ತ ನಿಮಗೆ? ಇಲ್ಲ ಅಪ್ಪ ಹೇಳೋರು ಅಂತ ಒತ್ತಾಯ ಇಲ್ಲ, ಮಾಡ್ತಾರೆ. ನನಗೂ ಆಸೆ ಇತ್ತು. ಈ ನೆಕ್ಸ್ಟ್ ಆಸೆ ಇತ್ತು, ನಮ್ಮ ಅಪ್ಪನೂ ಹೇಳಿದ್ರು ಮಾಡು ಅಂತ. ನಿಮ್ಗೆ ಎಷ್ಟು ಖುಷಿ ಆಗಿತ್ತು ಶೂಟಿಂಗಲ್ಲಿ? ನನಗೂ ಖುಷಿ ಇತ್ತು, ನಮ್ಗೆ ಚಾನ್ಸ್ ಸಿಕ್ಕಿತ್ತು ಅಂತ. ನೆಕ್ಸ್ಟ್ 2 ಪಿಕ್ಚರ್ ಎಲ್ಲ ಇದೆಯಾ? ನಿಮ್ಮ ಅಪ್ಪ ಮಾಡೋ ಇನ್ನೂ 2 ಪಿಕ್ಚರ್ ಮಾಡ್ತಾರೆ, ಅದರಲ್ಲೂ ಆ್ಯಕ್ಟ್ ಮಾಡಿದ್ಯಾ? ಮಾಡಿದ್ದೀನಿ. ನಿಮಗೆ ಕಿಕ್ ಬಾಕ್ಸಿಂಗ್ ಕಡೆ ಗಮನ ಹೆಚ್ಚಿದೆ, ಈಗ ಸಿನಿಮಾ ಕಡೆ ಹೆಚ್ಚು ಗಮನ ಇದೆ. ನಾನು ಕಿಕ್ ಬಾಕ್ಸಿಂಗ್ ಲಾಕ್ಡೌನ್ ಅನ್ನೋ ಸ್ವಲ್ಪ ಬಿಟ್ಟಿದ್ದೆ. ಬಟ್ ಮೂವಿನ ನಾನು ಸ್ಟಾರ್ಟ್ ಮಾಡಿದ್ದೆ ಈಗ. ಸೊ ನಾನು ಮೂವಿ ಮೇಲೆ ಮೋರ್ ಫೋಕಸ್ ಮಾಡಿ. ಒಂದು ನೇಪಾಳಲ್ಲಿ ಮಾಡಿದ್ದೆ, ಇನ್ನೊಂದು ಏಷ್ಯನ್ ಗೋಲ್ಡ್ BJJಯಲ್ಲಿ. ಆಕ್ಚುಲಿ ಸಿನಿಮಾನಲ್ಲಿ ಕೂಡ ಪ್ರಯಾಣ ಮುಂದುವರಿಲಿ. ಆದ್ರೆ ನಮ್ಮೆಲ್ಲರ ಹಾರೈಕೆ ಅಂದ್ರೆ ಕಿಕ್ ಬಾಕ್ಸಿಂಗ್ ನಲ್ಲಿ ಕನ್ನಡದಿಂದ ಸ್ವಲ್ಪ ಕಮ್ಮಿ ಜನ ಇರೋದು. ಸೊ ಬೀಯಿಂಗ್ ಅ ಫಾದರ್ ಅಂಡ್ ಯು ಆರ್ ಇನ್ ದ ಸೇಮ್ ಫೀಲ್ಡ್, ಐ ಫೀಲ್ ಸೊ ದಯಮಾಡಿ ಗೇಮ್ಸ್ ಅಲ್ಲೂ ಮುಂದುವರಿಸಿ, ಸಿನಿಮಾ ಪ್ರಯಾಣನೂ ಮುಂದುವರಿಲಿ, ವಿದ್ಯೆನೂ ತುಂಬಾ ಚೆನ್ನಾಗಿ ಹೇಳ್ತಾ. ಎನಿ ಮೋರ್ ಕ್ವೆಶನ್ಸ್? ಮಾಡ್ತಾರೆ. ನಮ್ಮ ಮೂವಿ ನೋಡೋಕ್ಕಂತಾನೆ ಇವತ್ತು ಬರಬೇಕಿತ್ತು, ಗೊತ್ತಾಗಿರ್ಲಿಲ್ಲ. ಕಿಕ್ ಬಾಕ್ಸಿಂಗ್ ಕೇಳಿದ್ದು ಅವ್ರು ಕಿಕ್ ಬಾಕ್ಸಿಂಗ್ ಯಾರು ಅದೆಲ್ಲ ನೀವು ಸ್ವಲ್ಪ ಸಲಹೆ ಕೊಡ್ತೀರಾ? ಯಾಕಂದ್ರೆ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಅವ್ರು ತುಂಬ ಸ್ಟ್ರಾಂಗ್ ಇದೆ. ಅಲ್ಲ ಯಾರ ಕೆಣಕಿದ್ರೆ ಬಾಕ್ಸಿಂಗ್ ಅವ್ರಿಗೆ ಅಲ್ಲ ನಿಂಗೆ ಯಾವ ತೀಟೆ ಮಾಡ್ರೆ ಅವ್ರಿಗೆ ಕಿಕ್ ಬಾಕ್ಸ್ ಅವ್ರಿಗೆ ವಿಜಯ್ ಸರ್, ಎಲ್ರಿಗೂ ನಮಸ್ಕಾರ. ಯಾವ ಮೋಹನ ಮುರಳಿ ಕರೀತು ಇದೆ 27th ರಿಲೀಸ್ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು 50 to 60 ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥಿಯೇಟ್ರ್ ಎಲ್ಲ ಖಾಲಿ ಇದೆಯಾ? ಎಲ್ಲ ದುರಂದರು ಅದು ಇದು ಎಲ್ಲ ಖಾಲಿ ಇಲ್ಲ ಸರ್, ಚೆನ್ನಾಗಿ ಹೋಗ್ತಾ ಇದೆ. ಅಲ್ಲ ನಿಮಗೆ ಕ್ಯಾಚಪ್ಗೆ ನಮಗಿದಾವೆ ಸರ್, ಖಾಲಿ ಸಿಕ್ಕಿದೆ. ಥಿಯೇಟರ್ ಸೆಟಪ್ ಎಲ್ಲ ಕರೆಕ್ಟಾಗಿ ಮಾಡಬೇಕು. ಕರೆಕ್ಟಾಗಿ ಮಾಡ್ತೀವಲ್ಲ ಸರ್. ಪಕ್ಕದಲ್ಲಿ ಕಿಕ್ ಬಾಕ್ಸಿಂಗ್ ಇದೆ. ಹೌದೌದು. ಇವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಸರ್ ಬಗ್ಗೆ ಗೊತ್ತು. ಅವರು ಮಾಸ್ಟರ್ ಅವರು. ನಮ್ಮದೇ ಮಗಳು ಇಬ್ಬರು ಇದ್ದಾರೆ. ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ ಇವಾಗಷ್ಟೇ, ನಾವೇ ಲೇಟ್ರು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದು ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತೀನಿ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮ್ಗೆ ಇರ್ಬೇಕು. ಆ್ಯಕ್ಚುಲಿ ಮೀಡಿಯಾದಾಗ ನೀವಿದ್ರೇ ನಮಗೆ ಬೇರೆ ಕಡೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸರಿ ಸಾರಿ. ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆನ್ಸ್ ಆಗಿದೆ? ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆಕ್ಚುಲಿ ನಾನು ಫಸ್ಟ್ ಟೈಮ್ ನಾನು ಒಂದು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಇದರಲ್ಲೆಲ್ಲ ನೆಗೆಟಿವ್ಸ್ ನೋಡಿರ್ತೀರದು, ಬೇರೆ ಕ್ಲಾತ್ ಆಗಿರ್ಬೋದು 1990s ಎಲ್ಲ. ಸೊ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದು ನಂದು ಆಕ್ಚುಲಿ ಡೆಬ್ಯೂ ಹೇಳಬೇಕು ಅಂದ್ರೆ ಅದು ರಿಲೀಸ್ ಆಯ್ತು ಸ್ವಲ್ಪ. ತುಂಬಾ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ. ಒಂದು ನನ್ನ ಜುಬ್ಲಿಗೆ ಡಾಕ್ಟರ್ ಇದ್ದಾರೆ ಇಲ್ಲಿ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಮ್ಗೆ ಶೂಟ್ ಆರಾಮಾಗಿ ಜಾಲಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯ್ತು ಅಷ್ಟೇ. ಆದ್ರೆ ಒಂದು ಭಾವನಾತ್ಮಕ ನಗು ಮುಖದೊಂದಿಗೆ